ಒಗ್ಗಟ್ಟಾಗಿರು ಅನ್ನುವಂಥ ಸಂದೇಶವನ್ನ ಜಗತ್ತಿಗೆ ಹೇಳಿದರು. ದ್ವೇಷ ಬಿಡು, ಪ್ರೀತಿ ಮಾಡು. ದ್ವೇಷ ಎಲ್ಲೈತಿ ಅಲ್ಲಿ ನರಕ ಐತಿ, ಪ್ರೀತಿ ಎಲ್ಲೈತಿ ಅಲ್ಲಿ ಸ್ವರ್ಗ ಐತಿ. ಜಾತಿ ಎಣಿಸಬೇಡ, ಪ್ರೀತಿಯಿಂದ ಇರುವುದನ್ನು ಮರಿಬೇಡ, ಧರ್ಮದಿಂದ ನಡೆಯುವುದನ್ನು ಮರಿಬೇಡ ಅನ್ನುವಂಥ ಅನೇಕ ವಿಚಾರಗಳನ್ನ ಜಾತಿ ಭಾವನಾ ಮನುಷ್ಯನಲ್ಲಿ ಬಂತು ಅಂದ್ರೆ ಜಗಳ ಹತ್ತಾ ಇದೆ. ಧರ್ಮದ ಭಾವನಾ, ಪ್ರೀತಿಯ ಭಾವನಾ ಮನುಷ್ಯನಲ್ಲಿ ಬಂತು ಅಂದ್ರೆ ಪ್ರೀತಿ ವರ್ಧನೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಆ ರೀತಿಯಲ್ಲಿ ಬಸವಣ್ಣಪ್ಪನ ಕಳ್ಳನಾಗಿ ಬಂದಿರುವಂತ ವ್ಯಕ್ತಿಗಳನ್ನ ಬದಲಿ ಮಾಡುವಂತ ಶ್ರೀಮಂತನ ಮನಸ್ಸನ್ನು ಪರಿವರ್ತನೆ ಮಾಡಿದರು, ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದರು. ಶ್ರೀಮಂತನಿಗೆ ದಾನದ ಗುಣಗಳನ್ನು ಕಲಿಸಿದರು, ಕಳ್ಳನಿಗೆ ಒಳ್ಳೆಯ ಗುಣಗಳನ್ನು ಕಲಿಸುವುದರ ಮುಖಾಂತರ ಅವರ ಜೀವನಕ್ಕೆ ಮಾನವ ಜನ್ಮ ಸಾರ್ಥಕ ಆಗುವಂತಹ ರೀತಿಯಲ್ಲಿ ಫಕೀರ್ ಸ್ವಾಮಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಜಗತ್ತು ಜಾತಿಯ ಭಾವನೆಯನ್ನು ಬೆಳೆಸಿಕೊಂಡು ಒದ್ದಾಡ್ತಾ ಇದೆ, ತೊಂದರೆಯನ್ನು ಅನುಭವಿಸ್ತಾ ಇದೆ. ಅದನ್ನು ಬಿಟ್ಟು ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು ಅನ್ನುವಂತಹ ಸಂದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಾರ್ಥಕವಾದಂತಹ ರೀತಿಯಲ್ಲಿ ಜೀವನವನ್ನು